ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ರೆ ಮೊದಲು ಕುಮಾರಸ್ವಾಮಿ ಅವರನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅವರಿಗೆ ಒಳಗಡೆ ಭಯ ಇರತಕ್ಕಂಥದ್ದೇ ಕುಮಾರಸ್ವಾಮಿ ಅವರ ಮೇಲೆ. ಯಾಕೆಂದ್ರೆ ವಾಸ್ತವ ಮಾತಾಡ್ತಾರಲ್ಲ, ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದ ಪುಸ್ತಕ ರೀತಿ ಇಡ್ತಾರಲ್ವಾ. ಹಾಗಾಗಿ ಇವತ್ತು ಭಯ ಶುರು ಆಗಿದೆ. ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದ್ ಕಡೆ, ಉಪಮುಖ್ಯಮಂತ್ರಿ ಒಂದ್ ಕಡೆ, ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧೆ ಮಾಡಬೇಕು, ಹೆಂಗಾದ್ರೂ ಒಟ್ನಲ್ಲಿ ಕುಮಾರಣ್ಣನ ತಪ್ಪಿತಸ್ಥರು ಅಂತಕ್ಕಂಥದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ನೋಡಿ, ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಿನ್ನೆ ದಿನ ಮೈಸೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2015ರಲ್ಲಿ ಏನು ಈ ಒಂದು ಪ್ರಕ್ರಿಯೆ ಒಂದು ಬೆಳವಣಿಗೆ ಆಯಿತು, ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಇಲ್ಲ. ಮೂಡಾ ಕೇಸ್ಗೂ ಗಂಗೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನ ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಷ್ಟೇ. ಈಗ ಡಿನೋಟಿಫಿಕೇಶನ್ ಆಗಿರೋದು ಯಾರ ಕಾಲ್ಗಡದಲ್ಲಿ? ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಸಂಬಂಧ ಏನಿದೆ? ಎಸ್, ಈಗ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಫೈಲ್ ಬಂದಿದ್ರು ಕೂಡ ರಿಜೆಕ್ಟ್ ಮಾಡಿದಾರಲ್ಲ, ಅವ್ರು ಸಹಿ ಹಾಕಿದಾರ, ಅವ್ರು ಡಿನೋಟಿಫಿಕೇಶನ್ ಮಾಡಿದಾರ. ನೋಡಿ, ರಾಜಕೀಯವಾಗಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ವಿರುದ್ಧವಾಗಿ ರಾಜಕೀಯವಾಗಿ ನಾವು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷ. ಇವತ್ತು ನಾವು ಕಳೆದ 3-4 ತಿಂಗಳಿಂದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಒಟ್ಟಾಗಿರ್ತಕ್ಕಂಥದ್ದು. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ರೀತಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಂದೂ ಮಾಡಿಲ್ಲ. ಅವ್ರ ಜೀವನದಲ್ಲೇ ಮಾಡಿಲ್ಲ. ಅವರು ಚನ್ನಪಟ್ಟಣದಲ್ಲಿ ಬಿಜೆಪಿ ನಾಯಕರು ಹೇಳುವಂತ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ ಸಿಪಿ ಯೋಗೇಶ್ವರ್ ಅವರು ನಿಂತರೆ ಮಾತ್ರ ಗೆಲ್ತಾರೆ ಅಂತ ಬಿಜೆಪಿ ನಾಯಕರ ಅಭಿಪ್ರಾಯ ಆಗಿದೆ ಸರ್. ಈಗ ನೋಡಿ ಅಣ್ಣ, ಇದ್ರ ಬಗ್ಗೆ ಸಾಕಷ್ಟು ಸಮಯ ಚರ್ಚೆಗಳು ಆಗಿದೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೂಡ ದೆಹಲಿಗೆ ಹೋಗಿ ಮಾತನಾಡಿದ್ದಾರೆ. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಇನ್ನು ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. 3 ಉಪಚುನಾವಣೆಗಳಿದೆ ರಾಜ್ಯದಲ್ಲಿ, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ. ಇವು 3 ಉಪಚುನಾವಣೆ ಡೇಟ್ ಘೋಷಣೆ ಆದ ನಂತರ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, NDA ಅಭ್ಯರ್ಥಿ ಕಣಕ್ಕಿಳಿತಾರೆ. ಯೋಗೇಶ್ವರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಅವರ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಯಾವ ರೀತಿ ನಾವು NDA ಅಭ್ಯರ್ಥಿಗೆ ಒಂದು ಗೆಲುವಿಗೆ ಶಕ್ತಿಯನ್ನು ತುಂಬಿಸಬಹುದು, ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ದಿನ ಕೂಡ ಚನ್ನಪಟ್ಟಣದ ಸಾಕಷ್ಟು ಕೌನ್ಸಿಲರ್ಗಳಿಗೆ ನಾನು ವೈಯಕ್ತಿಕವಾಗಿ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿ ಮಾಡಿದ್ದೇನೆ. ಸಾಕಷ್ಟು ಜನ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾರ್ಯಾರು ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು, ಕಾಂಗ್ರೆಸ್ನವರು ಕೆಲವೊಂದಷ್ಟು ಜನಕ್ಕೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಮಿಷವನ್ನ ಒಡ್ಡಿ ಅವ್ರನ್ನೆಲ್ಲರನ್ನು ಕರ್ಕೊಂಡಿರ್ತಕ್ಕಂಥದ್ದು ಕೂಡ ಜಗಜ್ಜಾಹಿರ, ನಿಮಗೂ ಗೊತ್ತಿದೆ. ಆದರೆ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದಕ್ಕೆ ನಿನ್ನೆ ದಿನ ಸುದೀರ್ಘವಾಗಿ ನಾನು ತೋಟದ ಮನೇಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಕೆಲವೊಂದಷ್ಟು ಗುಡ್ ನ್ಯೂಸ್ ಕೊಡ್ತೇನೆ.